ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಶಾಂತ್, ಈ ವಿಷಯದಲ್ಲಿ ಇಂಥದ್ದೊಂದು ಗಲಾಟೆ ಆಗುತ್ತೆ ಅನ್ನೋದು ಸರ್ಕಾರಕ್ಕೆ ಅನಿರೀಕ್ಷಿತ ಏನಲ್ಲ. ನಾಗೇಂದ್ರ ಅವರಿಗೆ ಈ ಹಿಂದೆ ಕೊಟ್ಟ ಖಾತೆ, ಈಗ ಕೊಟ್ಟ ಖಾತೆಗಳನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಐ ಥಿಂಕ್ ಚೀಫ್ ಮಿನಿಸ್ಟರ್ ವಾಸ್ ಪ್ರಿಪೇರ್ಡ್ ಫಾರ್ ಇಟ್. ನೋಡಿ, ಸರ್ಕಾರಕ್ಕೂ ಗೊತ್ತಿತ್ತು. ಬಟ್ ನೋಡಿ, ಇದರಲ್ಲಿ ಎರಡು ಕಾರಣಗಳಿವೆ. ಒಂದು, ಈಗ ನಾಗೇಂದ್ರರ ರಾಜೀನಾಮೆಯನ್ನು ಕೊಡಲೇಬೇಕು ಅಂತಕ್ಕಂಥದ್ದೇನು ಬಿ ಜೆ ಪಿ ಹಠ ಹಿಡಿದಿದೆ. ಅದಕ್ಕೆ ಮೂಲ ಕಾರಣ ಕ್ರಾಸ್ ವೋಟಿಂಗ್ನ ನಂತರ ವಿಪಕ್ಷ ಏನೂ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು, ಸ್ಪೆಷಲಿ ಆರ್ ಅಶೋಕ್ ಮೇಲೆ ಇಲ್ಲ ಅಷ್ಟು ಪ್ರಖರವಾಗಿ ವಿರೋಧ ಮಾಡ್ತಾ ಇಲ್ಲ ಸರ್ಕಾರದ ವಿರುದ್ಧ ಅಂತ ಬಂದಾಗ ಅದನ್ನು ಅವರು ಇಲ್ಲ, ಈ ಸಲ ನಾವು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತೀವಿ ಅನ್ನುವ ಕಾರಣಕ್ಕೋಸ್ಕರ ನಾಗೇಂದ್ರ ಪ್ರಕರಣವನ್ನು ಡ್ರ್ಯಾಗ್ ಮಾಡ್ತಿದ್ದಾರೆ ಅಂತ ಹೇಳಲ್ಲ ನಾನು, ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ನಾನು ರಾಜಕೀಯ ಪಕ್ಷಗಳ ಸ್ಟ್ರಾಟಜಿಗಳನ್ನು ಈಗ ನಾವು ಇಲ್ಲಿ ಕೂತ್ಕೊಂಡು ಡಿಕ್ಟೇಟ್ ಮಾಡೋಕ್ಕಾಗಲ್ಲ, ಮಾಡಲೂಬಾರ್ದು. ಈಗ ಸಂಸತ್ನಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ಸದನ ನಡೆಸಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ದು, ಇಲ್ಲಿ ಬಿ ಜೆ ಪಿ ಅದನ್ನು ಹೇಳ್ತಾ ಇದೆ. ಬಟ್ ನೋಡಿ, ದೇಶ ಜನಸಾಮಾನ್ಯರಾಗಿ ಅಲ್ಲಿ ಒಂದಷ್ಟು ತೂಕಬದ್ಧ ಚರ್ಚೆಗಳಾಗಬೇಕು ಅಂತ ಅವರು ಅಟ್ಲೀಸ್ಟ್ ನಿರೀಕ್ಷೆ ಮಾಡಬಹುದು. ನಿಶ್ಚಿತವಾಗಿ ಪಾರ್ಲಿಮೆಂಟ್ನಲ್ಲಾರು ಆಗಲಿ ಇಲ್ಲಾರು ಸ್ಪೆಷಲಿ ನನಗೆ ಪ್ರಶ್ನೋತ್ತರ ಅವಧಿ, ಶೂನ್ಯ ವೇಳೆ, ಕಾಲಿಂಗ್ ಅಟೆನ್ಷನ್ ಇವೆಲ್ಲ ಇರ್ತಾವಲ್ಲ, ಇವು ಇಡೀ ರಾಜ್ಯ ಮತ್ತು ಇಡೀ ದೇಶದ ವಿಷಯಗಳ ಆ ಒಂದು ಸದನದಲ್ಲಿ ಪ್ರಸ್ತಾಪವಾಗಲಿಕ್ಕೆ ಇರ್ತಕ್ಕಂಥ ಯೋಗ್ಯ ಮಾರ್ಗಗಳು. ಈಗ ನಾಗೇಂದ್ರ ಪ್ರಕರಣವನ್ನು ಹಿಡ್ಕೊಂಡು ಬಿ ಜೆ ಪಿ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ನಡೀಲಿಕ್ಕೆ ಬಿಡಲ್ಲ ಅಂತ. ಆಡಳಿತ ಪಕ್ಷಗಳು, ವಿಪಕ್ಷಗಳು ಅಂತಿಮವಾಗಿ ವಾಶೌಟ್ಗಿಂತ ಚರ್ಚೆ ಆಗಬೇಕು. ಈಗ ನಾಗೇಂದ್ರ ಪ್ರಕರಣವೇ ನಾವೀಗ ಕೂತ್ಕೊಂಡು ಇಲ್ಲೆಲ್ಲರೂ ಹೆಂಗೆ ಚರ್ಚೆ ಮಾಡಿದ್ವೋ ಅದೇ ರೀತಿ ಸದನದಲ್ಲೂ ಕೂಡ ಚರ್ಚೆ ಆಗಬೇಕಲ್ವಾ. ಸದನದಲ್ಲಿ ಯಾಕೆ ಈ ವಿಷಯ ಚರ್ಚೆಗೆ ವಿಪಕ್ಷಗಳು ಒಪ್ತಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ. ಕರೆಕ್ಟ್. ಯಾಕೆ ಸದನದಲ್ಲಿ ಅಂತಿಮವಾಗಿ ನಾನು ದಲಿತ ಆ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ, ಜಾತಿನ ಪ್ರೊಟೆಕ್ಷನ್ ಶೀಲ್ಡ್ ಆಗಿ ತಂದುಬಿಡೋದಾ ಸರ್? ಅದು ಆರೋಪ ಬಂದಾಗ ನಾಗೇಂದ್ರ ಅಂತ ಅಲ್ಲ, ಯಾವುದೇ ಮಂತ್ರಿ ನಿಮ್ಮ ಮೇಲೆ ಆರೋಪ ಬಂದಾಗ ಜಾತಿ ಇಟ್ಕೊಂಡು ಸಮರ್ಥನೆ ಮಾಡೋದನ್ನು ನಾನು ವೈಯಕ್ತಿಕವಾಗಿ ಒಪ್ಪೋದಿಲ್ಲ, ಅದು ತಪ್ಪದು. ಬಟ್ ಇಲ್ಲಿ ನಾಗೇಂದ್ರ ಅವರು ಇನ್ನೋಸೆಂಟ್ ಅನ್ನೋದು ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಇನ್ನೋಸೆಂಟ್ ಹೌದು, ಅದರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಪ್ರಶಾಂತ್ ನಾಥ್ ಅವ್ರು ಹೇಳಿದ ಪಾಯಿಂಟ್ ನಾನು ಎಂಡಾಸ್ ಮಾಡ್ತೀನಿ. ಒಂದು, ಸದನ ನಡಿಬೇಕಾದ್ರೆ ಅಕಸ್ಮಾತ್ ನಾಗೇಂದ್ರನ್ನ ಎಕ್ಸ್ಪೋಸ್ ಮಾಡೋಕ್ಕೆ, ಜನಕ್ಕೆ ಕಮ್ಯುನಿಕೇಟ್ ಮಾಡೋದಕ್ಕೆ ದೇರ್ ಇಸ್ ಎ ಗುಡ್ ಆಪರ್ಚುನಿಟಿ ಟು ದ ಅಪೋಸಿಷನ್ ಪಾರ್ಟಿ. ಏನು ವಿರೋಧ ಪಕ್ಷಕ್ಕೆ ಅವಕಾಶ ಇದೆ, ನೀವು ಕಾಲಿಂಗ್ ಅಟೆನ್ಷನ್ ಆದರೂ ತಗೊಳ್ಳಿ, ಗಮನ ಸೆಳೆಯುವ ಸೂಚನೆ ತೊಗೊಳ್ಳಿ, 330 ತೊಗೊಳ್ಳಿ, ಯಾವುದ್ರಲ್ಲಾರು ತೊಗೊಳ್ಳಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಾಗೇಂದ್ರ ಇಶ್ಯೂಗಿನ್ನ ಭಾಳ ಗಂಭೀರವಾದಂಥ ವಿಷಯ. ಒಂದು, ಬರಗಾಲದ ಪರಿಸ್ಥಿತಿ. ಎರಡನೇದು, ನೆನ್ನೆ ಆಗಿದೆ ನೋಡಿ, ನನಗೆ ಆಶ್ಚರ್ಯ ಆಗೋಂಥದ್ದು, 6,000 ಕೋಟಿ ರೂಪಾಯಿ ಈ ನಕಲಿ ಔಷಧಿದು. ಯಾರೋ ಕ್ಯಾನ್ಸರ್ ಪೇಷೆಂಟ್ಗೆ ನೀವು ನಕಲಿ ಔಷಧಿ ಕೊಟ್ಟರೆ ಹೆಂಗೆ ಉಳಿಸ್ಕೊತೀರ ಅದನ್ನ? ಅದು ಚರ್ಚೆ ಆಗೋಂಥ ಗಂಭೀರವಾದಂಥ ವಿಷಯ ಇವೆಲ್ಲವಕ್ಕಿಂತ. ಮತ್ತು ಇನ್ನೊಂದು ಸುದ್ದಿ ಬಂದಿದೆ, ಅದು ಕೆಲವು ಮಾಧ್ಯಮಗಳಲ್ಲೂ ಬಂತು, ಪ್ರಿಂಟ್ ಮೀಡಿಯಾದಲ್ಲೂ ಬಂದಿದೆ. KMF ಅಲ್ಲಿ ಹಸುಗಳಿಗೆ ಕಳಪೆ ಆಹಾರ ಕೊಡ್ತಾ ಇರ್ತಕ್ಕಂಥದ್ದು, ಅದು ಒಂದು ದೊಡ್ಡ ಮಟ್ಟದ ಸ್ಕ್ಯಾಂಡಲು. ಈ ಥರದವು ಅದು ಸೆಷನ್ ನಡೀಬೇಕಾದ್ರೆ ಮಾಧ್ಯಮಗಳಲ್ಲಿ ಬರೋಂಥ ವರದಿಗಳಿದೆಯಲ್ಲ, ಅದು ಇದು ವಿರೋಧ ಪಕ್ಷಗಳಿಗೆ ಒಂದು ಅಸ್ತ್ರ. ಸರ್ಕಾರದ ನಾಗೇಂದ್ರದೊಂದು ಬಿಟ್ಬಿಡಿ ಅಂತಾರೆ. ಅಲ್ಲ, ನಾಗೇಂದ್ರ ಬಿಡಿ ನಾನು ಹೇಳ್ತಾ ಇಲ್ಲ, ಚರ್ಚೆ ಮಾಡಿ. ನಾಗೇಂದ್ರದ್ದು ನಿಮ್ಮ ಸರ್ ಈಗ 3-4 ದಿವಸ ಹೋಯ್ತು, ಎಷ್ಟು ಚರ್ಚೆ ಮಾಡ್ಬೋದಾಯಿತು ನೀವು? ಯಾವ್ಯಾವ ಅಂಥದ್ದು ನಿಮಗೆ ಲಿಖಿತ ಉತ್ತರ ತಗೊಂಡ್ಮೇಲೆ, ಈಗ ಸ್ಟಾರ್ ಕ್ವಶನ್ಗೆ ಆನ್ಸರ್ ಆಗಿರೋಂಥದ್ದು CT ರವಿ ಅವರಿಗೆ ಸ್ಟಾರ್ ಕ್ವಶನ್ ಬಂದಾಗ ಆವತ್ತೇ ಚರ್ಚೆ ಮಾಡ್ಬೋದಾಯಿತು. ಅದ್ರ ಮೇಲೆ ಇವತ್ತಿನವರೆಗೂ ಅವರು ಒಂದೇ ಒಂದು ಮತ್ತೆ ಮಾತಾಡಿಲ್ಲ. ಅಲ್ಲಿ ಚರ್ಚೆ ಮಾಡೋಣ ಬನ್ನಿ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ರು. ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತನಕ ಚರ್ಚೆನೇ ಇಲ್ಲ ಅಂತ ನೀವು ಹಠ ಹಿಡಿದ್ರಿ. ಇಲ್ಲಿ ಚರ್ಚೆ ಮಾಡೋಣ ಬನ್ನಿ ಅಂತ ನೀವು ಹೇಳ್ತಾ ಇದ್ದೀರಿ, ನಾಗೇಂದ್ರ ರಾಜೀನಾಮೆ ತನಕ ಚರ್ಚೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನಾನು ಪಾರ್ಲಿಮೆಂಟಲ್ಲಿ ಎಲ್ಲವೂ ಸರಿಯಾಗಿ ನಡೆದಿ ಅನ್ನೋದು ಒಪ್ಪೋದಿಲ್ಲ, ಅದು ಇರ್ಬೋದು, ತಪ್ಪುಗಳಿರ್ಬೋದು. ನಾನು ಕರ್ನಾಟಕದ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಭಾಳ ಗಂಭೀರವಂಥದ್ದು ವಿಚಾರಗಳಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಪದೇ ನಿಮ್ಮಲ್ಲೇ ಹೇಳಿದ್ದೀನಿ, ಕರ್ನಾಟಕದಲ್ಲಿ ಕರ್ನಾಟಕ ಕಂಡಂಥ ಅತ್ಯಂತ ದುರ್ಬಲದ ವಿರೋಧ ಪಕ್ಷದ ನಾಯಕರು ಇಬ್ಬರೂ, ವಿಧಾನಸಭೆ, ವಿಧಾನ ಪರಿಷತ್ತು, ಇವರು ಇಶ್ಯೂಸ್ ತಗೊಂಡು ಚರ್ಚೆ ಮಾಡ್ರಿ ಅಂದರೆ ಈ ಥರದ ಮಾತಾಡೋದು. ಈಗ ಆಯಿತು, ಈಗ ಅವ್ರು ನೆನ್ನೆ ನಮ್ಮ ಬಾಲಕೃಷ್ಣ ಸಚಿವರ ಮೇಲೆ ಅಂತ ಕೂಗಾಡ್ತಾ ಇದ್ದಾರೆ ಏಕವಚನದಲ್ಲಿ ಅಶೋಕ್ ಅವರು. ಏನಕ್ಕೆ ಬೇಕು? ನಿಮ್ಗೆ ಅವಕಾಶ ಇದೆ, ವಿರೋಧ ಪಕ್ಷದ ನಾಯಕರು, ನೀವು ಚರ್ಚೆ ಮಾಡಿ. ಅವ್ರಿಗೆಲ್ಲ ಭಯ, ನಂದಲ್ಲಿ ರೆವಿನ್ಯೂ ಮಿನಿಸ್ಟರ್ ಆದಾಗ ನನ್ನ PA ಏನೋ ಮಾಡಿದ್ನಲ್ಲ ಅದನ್ನ ಎತ್ಬಿಡ್ತಾರ ಅಂತ ಭಯ ಅವ್ರಿಗೆ. ಈ ಥರದ್ದು ನಿಮ್ಮಲ್ಲಿ ಒಳಗಡೆ ಈ ಗಿಲ್ಟ್ ಕಾನ್ಷಿಯಸ್ ಇದ್ದಾಗ ನೀವು ಚರ್ಚೆಗೆ ಬರೋದಿಲ್ಲ, ದಾರಿ ತಪ್ಪಿಸ್ತೀರಾ. ನೀವೊಬ್ಬ ವಿರೋಧ ಪಕ್ಷದ ನಾಯಕರಾಗಿ ಎಂತೆಂಥವ್ರು, ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ, ದೇವೇಗೌಡರು ಮಾಡಿದ್ದಾರೆ, ಬಸವರಾಜ ಬೊಮ್ಮಾಯಿಯವ್ರು ಮಾಡಿದ್ದಾರೆ, ನೀವು ತಗೊಳ್ಳಿ, ಸಿದ್ದರಾಮಯ್ಯವ್ರು ಮಾಡಿದ್ದಾರೆ. ಅವ್ರ ಅನುಭವಗಳು ತಗೊಂಡು ನೀವು ಮಾತಾಡಿ. BJPಯಲ್ಲೇ ಮಾತಾಡ್ತಾ ಇದ್ದಾರೆ, ನಮ್ಮಲ್ಲಿ ಸಮರ್ಥವಾದ ನಾಯಕರಿಲ್ಲ. ಚನ್ನಬಸಪ್ಪವ್ರಿಗೆ ಹೇಳೋಕೆ ಮುಜುಗರ ಇರ್ಬೋದು, ಇವತ್ತು ನಡೀತಾ ಇರ್ತಕ್ಕಂಥ ಚರ್ಚೆ ಅದು. ನಮ್ಮ ನಾಯಕರು ದುರ್ಬಲ ನಾಯಕರು ಇದ್ದಾರೆ, ಚರ್ಚೆ ಆಗ್ತಾ ಇಲ್ಲ, ನಾವು ಫೇಲ್ ಆಗಿದ್ದೀವಿ, ನಮ್ಮ ಮಾತನ್ನು BJP ಅವ್ರು ಮಾತಾಡ್ತಾ ಇದ್ದಾರೆ. ದಿಲ್ಲಿಯಲ್ಲಿ
ಸರ್ಕಾರದ ಜೊತೆ ಮಾತುಕತೆಗೆ ಸದನ ನಡೆಸ್ಲಿಕ್ಕೆ ನೀವು ಅವಕಾಶ ಕೊಡಲ್ಲ, ಕರ್ನಾಟಕದಲ್ಲಿ ಇವ್ರು ಅವಕಾಶ ಕೊಡಲ್ಲ ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.